23ನೇ ತಾರೀಕು ನೆಕ್ಸ್ಟ್ ಮಂತ್ ಮಾರ್ಚ್ ರಿಂದ ಏಪ್ರಿಲ್ 1ನೇ ತಾರೀಕುವರೆಗೂ ಎಲ್ಲಾ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಮೀ, ನಾನು ಸೇರ್ಕೊಂಡಂತೆ, ಸಿದ್ದರಾಮಯ್ಯನವರು ಸೇರ್ಕೊಂಡಂತೆ ಎಲ್ಲ ನಮ್ಮ ಅಸೆಂಬ್ಲಿಗಳಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಕಂಪಲ್ಸರಿ ಎಲ್ಲ ಕಾರ್ಯಕರ್ತರ ಸಭೆಯನ್ನ ಆ ಕ್ಷೇತ್ರವಾರು ನಡೆಸಬೇಕಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಏನಾದ್ರು ಶನಿವಾರ ಭಾನುವಾರ ನಮ್ಮ ಮಂತ್ರಿಗಳಿಗೆ ಟೈಮ್ ಸಿಕ್ಕಿದ್ರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳನ್ನ ಮುಗಿಸಲಿಕ್ಕೆ ಅವಕಾಶವನ್ನು ಕೊಡ್ತೇವೆ. ಈಗ ನಾನು ಇಲ್ಲಿ ಬೆಂಗಳೂರು ನಗರದ 28 ಕ್ಷೇತ್ರಕ್ಕೂ ಕೂಡ ನಾನೇ ಖುದ್ದಾಗೆ ದಿನಕ್ಕೆ 2 ಕ್ಷೇತ್ರ ಆಗ್ಬೋದು, 3 ಕ್ಷೇತ್ರ ಆಗ್ಬೋದು, ಬರೀ ಕಾರ್ಯಕರ್ತರ ಸಭೆ, ಗವರ್ಮೆಂಟ್ ಪ್ರೋಗ್ರಾಮ್ ಅಲ್ಲ, ಬರೀ ಕಾರ್ಯಕರ್ತರ ಸಭೆಯನ್ನ ನಡೆಸಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ. ಜೊತೆಗೆ ಆ ಕಾರ್ಯಕರ್ತರ ಸಭೆ ನಡೆಯುವಾಗ ಯಾರನ್ನ ಸರ್ಕಾರ ನಾಮಿನೇಟ್ ಮಾಡಿದೆ, ಸ್ಟೇಟ್ ಲೆವೆಲ್ ಇರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಇರ್ಬೋದು, ರಾಜ್ಯ ಮಟ್ಟ ಇರ್ಬೋದು, ಅಸೆಂಬ್ಲಿ ಲೆವೆಲ್ ಇರ್ಬೋದು, ಆಶ್ರಯ ಸಮಿತಿ, ಟ್ರಿಬ್ಯುನಲ್, ಲ್ಯಾಂಡ್ ಗ್ರಾಂಟು, ಫಾರೆಸ್ಟ್, ಹಾಸ್ಪಿಟಲ್ಗಳು, ಸ್ಕೂಲ್ಗಳು, ಕೆಬಿ ಕಮಿಟಿ, ಹಿಂಗೆ ಯಾವ್ದಾವ್ದು ಕಮಿಟಿಗಳಲ್ಲಿ ನಾಮಿನೇಷನ್ ಮಾಡಿದೆ. ಇದಲ್ಲದೆ ನೀರಾವರಿ ಸಲಹಾ ಸಮಿತಿಗಳು ಕೂಡ ಇದೆ. ಅದಕ್ಕೂ ಕೂಡ ಮಾಡಲಿಕ್ಕೆ ಈಗಾಗಲೇ ಮಾಡಿಲ್ಲ ಅಂದ್ರೆ ಅಷ್ಟರೊಳಗೆ ಮಾಡಿಸಿ ಆ ಕಾರ್ಯಕರ್ತರ ಸಭೆಯಲ್ಲಿ ಅವ್ರನ್ನ ಗುರುಸಿ ಅವ್ರಿಗೊಂದು ಸಪರೇಟ್ ಆದಂತ ಒಂದು ಸನ್ಮಾನ ಕೂಡ ಮಾಡಿ ಕಾರ್ಯಕರ್ತರನ್ನ ಪಕ್ಷ ಗುರುಸಿದೆ ಅಂತೇಳಿ ಅವ್ರಿಗೆ ಅವ್ರ ಜವಾಬ್ದಾರಿ ಏನು ಅನ್ನೋದನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸೂಚನೆಯನ್ನ ಕೊಟ್ಟಿದೆ.